ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸಚಿವ ಸ್ಥಾನ ಕಳೆದುಕೊಂಡ ಕೆಎನ್ ರಾಜಣ್ಣ ಮತ್ತೆ ಸುದ್ದಿಯಲ್ಲಿದ್ದಾರೆ. ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಅಂತ ನಿನ್ನೆಷ್ಟೇ ಬಾಲಕೃಷ್ಣ ಹೇಳಿದ್ರು. ಅದಾದ ನಂತರದಲ್ಲಿ ರಾಜೇಂದ್ರ ರಾಜಣ್ಣ ಕೂಡ ರಿಯಾಕ್ಟ್ ಮಾಡಿದ್ರು. ಇದೀಗ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳಲ್ಲೂ ಸಂಚಲನವನ್ನು ಸೃಷ್ಟಿ ಮಾಡಿದೆ. ನಿನ್ನೆ ಡಿಕೆ ಹೇಳಿಕೆ ವಿಚಾರವಾಗಿ ಡಿಕೆ ಟೀಮ್ನ ಬಾಲಕೃಷ್ಣ ಅವರ ಹೇಳಿಕೆ ವಿಚಾರವಾಗಿ ನಡೆದಂತಹ ಬೆಳವಣಿಗೆ ಬಗ್ಗೆ ಇವತ್ತು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿರುವಂತಹ ರಾಜೇಂದ್ರ ಅವರು ಒಂದಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಬಾಲಕೃಷ್ಣ ಹೇಳಿಕೆಗೆ ರಾಜಣ್ಣ ಕೂಡ ಪ್ರತಿಕ್ರಿಯೆ ಕೊಟ್ಟು, ನಾನು ಯಾಕೆ ಬಿಜೆಪಿಗೆ ಹೋಗಲಿ, ಕಾಂಗ್ರೆಸ್ ಪಾರ್ಟಿ ನನಗೇನು ಮೋಸ ಮಾಡಿಲ್ಲ, ಯಾವ ಕಾರಣಕ್ಕೂ ನಾನು ಕಾಂಗ್ರೆಸ್ ಬಿಡಲ್ಲ, ಇಂಡಿಪೆಂಡೆಂಟ್ ಆಗಿ ನಿಂತರೂ ಕೂಡ ಜನ ನನ್ನನ್ನು ಗೆಲ್ಲಿಸ್ತಾರೆ ಅಂತ ಹೇಳಿದ್ರು. ಜೊತೆಗೆ ಸಿದ್ದರಾಮಯ್ಯ ನೇತೃತ್ವ ಇರೋವರೆಗೂ ಭವಿಷ್ಯದಲ್ಲಿ ತೊಂದರೆ ಇಲ್ಲ ಅಂತಿದ್ದಾರೆ. ಇನ್ನೊಂದು ಕಡೆ ಇವತ್ತು ಕೂಡ ಮಾಗಡಿ ಬಾಲಕೃಷ್ಣ ನಾಲ್ಗೆ ಹರಿಬಿಟ್ರು. ಡಿಕೆಶಿ ಆಪ್ತ ಹಾಗೂ ಕುಣಿಗಲ್ ಶಾಸಕ ರಂಗನಾಥ ಡಿಕೆ ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ, ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಮತ್ತೆ ಹೇಳಿದ್ರು. ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಾನ್ಯಾಕೆ ಬಿಜೆಪಿ ಸೇರ್ತಾರೆ. ನಾನು ಯಾವ ಪಾರ್ಟಿ ನಿಂತ್ಕೊಂಡು ಬಂದ್ರು ವೋಟ್ ಹಾಕ್ತೀರಾ, ನೀವು ಇಂಡಿಪೆಂಡೆಂಟ್ ನಿಂತರೂ ವೋಟ್ ಹಾಕ್ತೀರಾ. ಏನ್ ನನಗೇನ್ ತೊಂದರೆ ಮಾಡಿದ್ದೆ ಪಾರ್ಟಿ. ರಾಹುಲ್ ಗಾಂಧಿ ಅವರಿಗೇನು ವೋಟ್ ಚೋರಿ ಇದ್ರಲ್ಲ, ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲನೂ ಇದೆ ನಂದು. ಎಲ್ಲಿನ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, ರಾಜ್ಯದಲ್ಲಿ ನಮ್ಮ ಪಕ್ಷದ ನೇತೃತ್ವ ವಹಿಸಿರ್ತಾರೆ, ಅಲ್ಲಿನವರೆಗೂ ನನ್ನ ಭವಿಷ್ಯಕ್ಕೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ ರಾಜಣ್ಣವರು ಪ್ರತಿ ಬಾರಿನೂ ಕೂಡ ನನ್ನನ್ನ ತೆಗಿಲಿಕ್ಕೆ ಷಡ್ಯಂತ್ರ ಇದೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಉಪಮುಖ್ಯಮಂತ್ರಿಗಳ ಮೇಲೆ ಗೂಬೆ ಕುಂಡಿಸ್ತಕ್ಕಂಥ ಮಾತುಗಳನ್ನ ಅವಾಗ ಆಡ್ತಾ ಇದ್ದಾರೆ. RSS ಗೀತೆಯನ್ನ ಹೇಳಿದ್ದಾರೆ ಅಂತ ಹೇಳಿ ಅದಕ್ಕೆ ಅವ್ರಿಗೆ ಮಾತ್ರ ಕ್ರಮ ಇಲ್ಲ, ಇವ್ರು ಮಾತ್ರ ಯಾಕೆ ಕ್ರಮ ಅಂತಕ್ಕಂಥದ್ದನ್ನ ಸುಮ್ಮನೆ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಅದು ಸ್ಪಷ್ಟ. ರಾಜಣ್ಣವರು ನಮ್ಮ ತುಮಕೂರು ಜಿಲ್ಲೆಗೆ ಹಿರಿಯ ನಾಯಕರು. ಅದು ಬೇರೆ ಪಕ್ಷದಲ್ಲಿ ಮಧ್ಯದಲ್ಲಿ ಹೋಗಿ ಬಂದಿದ್ದರು. ಒಂದು ಇತಿಹಾಸ ಇದ್ರೂ ಸಹ ಆ ಥರದ್ದೆಲ್ಲ ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತ ನಾನು ಅನ್ಕೋತೇನೆ. DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರತಿಯೊಬ್ಬ ಕಾರ್ಯಕರ್ತನು ಕಾಂಗ್ರೆಸ್ ಪಕ್ಷ ಉರಿತಿರೋ ಮನೆಯಾಗಿದೆ. ಸೊ ಅದು ಯಾವಾಗ ಸುಟ್ಟೋಗುತ್ತೋ ಗೊತ್ತಿಲ್ಲ. ಸೊ ಯಾರು ಏನ್ ಬಂದಾಗ DK ಪಕ್ಷದವ್ರು ಕಷ್ಟಪಟ್ಟಿದ್ದಾರೆ, CM ಆಗಬೇಕು. ಯಾವನ್ರಿ ಇವರು MLA ಅವರು ಇವರಲ್ಲ, ನೀವೇನ್ರಿ ಸರ್, ನೀವು ಡಾಕ್ಟರ್ ಬೇರೆ, ನೀವು ಒಳ್ಳೆ ಡಾಕ್ಟರ್ ಆದ್ರೆ ಇವರು. ಅದೇ ಇವರು ರಂಗನಾಥ್ ನಮ್ಮ ಕುಣಿಗಲ್ ಶಾಸಕರು ರೀ. ಇನ್ನು ನಾವೇನು ತಡೆದಿದ್ದೀವೇನ್ರಿ? ಹೈಕಮಾಂಡ್ಗೆ ಮಾಡಿಸ್ಕೊಳ್ರಪ್ಪ ಅಂತಂದ್ರೆ ಇಲ್ಲಿ ಬಂದು ಪತ್ರ ಕೊಡ್ತೀರಿ ಒಳ್ಳೆ ನಮ್ಮ ಮುಂದೆ. ಬರೀ ಕ್ಯಾಮ್ರಾ ಮುಂದೆ ಅಲವತ್ಕೊಂಡು ಮೈಕೈಯೆಲ್ಲ ಪರ್ಚ್ಕೊಂಡು ಓಡಾಡೋ ಪಾಪದ ಗಿರಾಕಿಗಳಾಗ್ತಾ ಇದ್ದೀರಪ್ಪ ನೀವೆಲ್ಲ, ಈ ಗ್ಯಾಂಗು. ಇಷ್ಟಕ್ಕೆ ಸೀಮಿತ ಬರೀ ಇಷ್ಟೇ. ಏನಕ್ಕೆ DK ನೋಡ್ತಾ ಇರ್ಬೇಕು, ಅದನ್ನ ಅವಾಗವಾಗ DK ಕೇಳಿಸ್ತಾ ಇರ್ಬೇಕು. ಏನ್ ಮಾಡಬೇಡಿ ಅಂತ ಹೇಳಿದಾರೇನ್ರಿ ಯಾರು? ಸಿಎಂ ಹೇಳಿದಾರಲ್ಲ ಸರ್, ಇದು ಅಪ್ರಸ್ತುತ, ಕುರ್ಚಿ ಖಾಲಿ ಇಲ್ಲ ಅಂತ ಮತ್ತೆ ಹೇಳ್ತಾರೆ. ಇದಾಗಿದೆ ಪಕ್ಷದ ಶಿಸ್ತು ಉಲ್ಲಂಘನೆ ಅಲ್ವಾ ಸರ್? ನೀವೇನಾದ್ರು ಮಾಡ್ಕೊಳ್ಳಿ, ನಿಮ್ಮ ಹಣೆ ಬರಹ ಹಾಳಾಗೋಗಿ ನಮಗೇನು ಹೋಗ್ಬೇಕು ಅದೆಲ್ಲ ಪ್ರಶ್ನೆ. ನೀವು ಹಾಳಾಗಬೇಕು ತೀರ್ಮಾನ ಮಾಡಿದ್ರೆ ನಾವು ತಡೆಯೋಕ್ಕಾಗತ್ತಾ? ಅದಕ್ಕೆ ಅವರೇ ಭದ್ರ. ಮತ್ತೆ ರಾಜ್ಯದಲ್ಲಿ 132 ಜನ ಕೊಟ್ಟರು ಸರ್ಕಾರ. ಯಾಕೆ ಕೊಟ್ಟರು ಜನ? ಏನೋ ಭದ್ರವಾಗಿ ಸರಿಯಾಗಿ ಉಸುರು ಕಟ್ಕೊಂಡು ಕೆಲಸ ಮಾಡ್ತೀರಿ ಅಂತ. ಎಲ್ಲಿ ನೋಡಿದ್ರೆ ಏನು ಕೇಳೋದು ಕಾಣಿಸ್ತಿಲ್ಲ. ಬರೀ ಈ ಥರ ಬುರುಡ ಬಿಟ್ಕೊಂಡು ಓಡಾಡೋದೇ ಆಗಿದೆ ನಿಮ್ಮದು. ಬರೀ ಗ್ಯಾರಂಟಿ ತೋರಿಸೋದು. ನಿನ್ನೆ ನನಗೆ ಹೇಳ್ತೀನಿ, ಕೆಲವರು ಅವರೇನೋ ಇಂಡಿಪೆಂಡೆಂಟ್ ಆಗಿ ನಿಂತರೂ ಗೆಲ್ತೀನಿ, ಅದಾದರೂ ಗೆಲ್ತೀನಿ, ಇದಾದರೂ ಗೆಲ್ತೀನಿ, ಈ ಥರದ ಮಾತುಗಳನ್ನು ಭಾಳ ರಾಜಕಾರಣಿಗಳಿಂದ ನಾನು ಕೇಳ್ಬಿಟ್ಟಿದ್ದೀನಿ. ನೀವು ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ತಿರ್ರಿ, ನಿಜ ಕಣ್ರಿ. ಗೆದ್ದ ಮೇಲೆ ಏನ್ರಿ ಸರ್ಕಾರದಲ್ಲಿ ಯಾರ್ರೀ ಬಂದು ನಿಮ್ಮನ್ನು ಮೂಸ್ತಾರೆ? ಯಾವ ಸರ್ಕಾರದವ್ರು ಬರ್ತಾರೆ? ಕಾಂಗ್ರೆಸ್ನವ್ರು ಇದ್ದರೆ ಕಾಂಗ್ರೆಸ್ನವ್ರು ಬರಲ್ಲ, BJP ಇರಿದ್ರೆ BJP ಅವ್ರು ಬರಲ್ಲ. ಹೋಗಿ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದಿರೋರನ್ನ ಕೇಳಿ ಅವ್ರ ಪರಿಸ್ಥಿತಿ ಪಾಪ ಏನಾಗಿರುತ್ತೆ ಅಂತ. ಡಿಮಾಂಡ್ ಇಲ್ಲದೆ ಇರೋ ಟೈಮಲ್ಲಿ ಸುಮ್ಮನೆ ಬಿಡ್ತಾರೆ. ನನಗಿದ್ರು ಮತ್ತೆ ಹಾಕ್ತೀರಿ ಅಂತಂದು ಹಾಕೋದು ನಿಜ, ಹಾಕ್ಬೋದು ಜನ. ಈಗ ಯಾರಿಗೂ ಕಾಂಗ್ರೆಸ್ಸಲ್ಲಿ ಕೆಲವರು ಬೇಜಾರಾಗಿದೆಯಂತೆ. ನೆನ್ನೆ ನಾನು ರಾಹುಲ್ ಗಾಂಧಿ ನೋಡ್ಕೊಂಡು ಓಟ್ ಕೊಡಲ್ಲ ಅಂದಿದ್ದಕ್ಕೆ. ರಾಹುಲ್ ಗಾಂಧಿಗೆ ಅವಮಾನ ಮಾಡೋಕ್ಕಲ್ಲ ಅದು, ಸಿದ್ದರಾಮಯ್ಯನವ್ರಿಗೆ. ದಟ್ ಇಸ್ ದಿ ಫ್ಯಾಕ್ಟ್. ನಾನೇನು ಮಾಡಲಿ? ಈಗ BJP ಅವ್ರಿಗೆ ಮೋದಿ ಮುಖ ನೋಡ್ಕೊಂಡು ಒತ್ತು ಕೊಡ್ತಾರೆ ಅಂತ ಹೇಳಬೇಕೆ ಹೊರತು ನಾನು ಉಳಿದವ್ರ ಮುಖ ಅಂತ ಇಲ್ಲಿ ಯಾರೋ ಬೇರೆಯವ್ರ ಲೀಡರ್ಗಳ ಹೆಸರು ಹೇಳ್ಬಿಟ್ಟು ನಾನು ನಿಮ್ಮ ಮಕ್ಕ ನೋಡ್ಕೊಂಡು ಓಟ್ ಕೊಡ್ತಾರೆ ಅಂತ ಹೇಳ ನಾನು ಹೆಂಗೆ ಹೇಳಕ್ಕಾಗತ್ತೆ? ಇರೋದನ್ನಷ್ಟೇ ಹೇಳ್ಬೇಕು ಅಷ್ಟೇ. ಅದು ಬೇಸರ ಆಗುತ್ತೆ. ಅದಕ್ಕೆ ಬೇಸರ ಆದರೆ ನಾನು ಏನು ಮಾಡಲಿ? ಎಸ್